ಗ್ಯಾಸ್ ತಯಾರಿಗಿಳಿದ ಭಾರತ, ಕಲ್ಲಿದ್ದಲಿನಿಂದ ಇಂಧನ, ಭಾರತ ಹೊಸ ಸಾಹಸ. ನಮಸ್ಕಾರ ಸ್ನೇಹಿತರೆ. ಒಂದ್ ಕಡೆ ಇಡೀ ಪ್ರಪಂಚ ಕಲ್ಲಿದ್ದಲು ಅಂದ್ರೇನೆ ಬೆಚ್ಚಿ ಬೀಳ್ತಾ ಇದೆ. ಈ ಕಲ್ಲಿದ್ದಲು ಗಣಿಗಳನ್ನ ಮುಚ್ಚಿ ಗ್ರೀನ್ ಎನರ್ಜಿ ಕಡೆಗೆ ಹೋಗಬೇಕು ಅಂತ ದೊಡ್ಡ ದೊಡ್ಡ ರಾಷ್ಟ್ರಗಳು ಒದ್ದಾಡ್ತಿವೆ. ಆದರೆ ಇದೇ ಟೈಮ್ನಲ್ಲಿ ಭಾರತ ಸರ್ಕಾರ ಸದ್ದಿಲ್ಲದೆ ಒಂದು ಬಹುದೊಡ್ಡ ಅಷ್ಟೇ ಶಾಕಿಂಗ್ ನಿರ್ಧಾರಕ್ಕೆ ಮುಂದಾಗಿದೆ. ಯಾವ ಕಲ್ಲಿದ್ದಲು ಬೇಡ ಅಂತ ಇಡೀ ಜಗತ್ತು ದೂರ ಓಡ್ತಾ ಇದೆಯೋ ಅದೇ ಕಲ್ಲಿದ್ದಲಿನ ಮೇಲೆ ಬರೋಬ್ಬರಿ 37,500 ಕೋಟಿ ರೂಪಾಯಿ ಸುರಿಯೋಕೆ ಸರ್ಕಾರ ರೆಡಿಯಾಗಿದೆ. ಕಲ್ಲಿದ್ದಲಿಂದ ಗ್ಯಾಸ್ ತೆಗಿತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಎಸ್, ಕಲ್ಲಿದ್ದಲು, ಮಸಿಗೆಂಡ, ಕೋಲ್, ಅದರಿಂದ ಗ್ಯಾಸ್ ತೆಗಿತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಹೆಂಗೆ ತೆಗಿತಾರೆ? ಈ ನಿರ್ಧಾರ ಯಾಕೆ? ಕೋಲ್ ಗ್ಯಾಸಿಫಿಕೇಶನ್ ಅಂದರೆ ಏನು? ಭಾರತದ ಹೊಸ ಸಾಹಸ ಯಾಕೆ ಮುಖ್ಯ? ಬನ್ನಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. 37,000 ಕೋಟಿ ಮೆಗಾ ಮಿಷನ್. ಕಲ್ಲಿದ್ದಲಲ್ಲಿ ಸರ್ಕಾರದ ಬಿಗ್ ಗೇಮ್. ಸ್ನೇಹಿತರೆ, ಕಲ್ಲಿದ್ದಲು ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದೇನು ಹೇಳಿ? ಕೆಂಡತ್ತರ ಉರಿಯೋ ಬೆಂಕಿ, ದಟ್ಟವಾದ ಹೊಗೆ, ಬ್ಯಾಡ್ ಫ್ಯೂಲ್ ಅಂದರೆ ಕೆಟ್ಟ ಇಂಧನಪ್ಪ ಇದು ಅಲ್ಲ. ಕಲ್ಲಿದ್ದಲನ್ನು ಥರ್ಮಲ್ ಪವರ್ ಪ್ಲ್ಯಾಂಟ್ನಲ್ಲಿ ದೊಡ್ಡ ಕುಲುಮೆಗೆ ಹಾಕಿ ಭರ್ಜರಿಯಾಗಿ ಸುಡ್ತೀವಿ. ಸಿಕ್ಕಾಬಟ್ಟೆ ಹೊಗೆ, ಬೂದಿ ಎಲ್ಲ ಹೊರಗೆ ಬರುತ್ತೆ, ಕರೆಂಟ್ ಉತ್ಪಾದನೆಯಾಗುತ್ತೆ. ಆದರೆ ಈಗ ಭಾರತ ಮಾಡೋಕೆ ಹೊರಟಿರೋದು ಇದಲ್ಲ. ಈ ಕಲ್ಲಿದ್ದಲನ್ನು ಬೆಂಕಿಗೆ ಹಾಕಿ ಸುಡಲ್ಲ, ಬದಲಿಗೆ ಅದನ್ನು ಕರಗಿಸ್ತಾರೆ. ಇದಕ್ಕಾಗಿ ಭಾರತ ಸರ್ಕಾರ ಬೃಹತ್ ಇನ್ಸೆಂಟಿವ್ ಸ್ಕೀಮ್ ಸಿದ್ಧಪಡಿಸಿದೆ. 37,500 ಕೋಟಿ ರೂಪಾಯಿ ದುಡ್ಡನ್ನು ಸುರಿತಾ ಇದ್ದಾರೆ. ನಿಮ್ಮ ಹತ್ರ ಟೆಕ್ನಾಲಜಿ ಇದೆಯಾ? ಬನ್ನಿ ಫ್ಯಾಕ್ಟ್ರಿ ಹಾಕಿ, ದುಡ್ಡು ನಾವು ಕೊಡ್ತೀವಿ ಅಂತ ಸರ್ಕಾರ ಓಪನ್ ಆಫರ್ ಕೊಡ್ತಾ ಇದೆ. ಇದಕ್ಕಾಗಿ ಸರ್ಕಾರ 3 ಕ್ಯಾಟಗರೀಸ್ ಅನ್ನ ಮಾಡ್ಕೊಂಡಿದೆ. ಸರ್ಕಾರಿ ಕಂಪನಿಗಳಿಗೆ ಅಂದ್ರೆ PSUಗಳಿಗೆ ಒಂದು ಪ್ರಾಜೆಕ್ಟ್ಗೆ ಗರಿಷ್ಠ 1,350 ಕೋಟಿ ರೂಪಾಯಿವರೆಗೆ ಸಬ್ಸಿಡಿ ಸಿಗುತ್ತೆ. ಅದೇ ಖಾಸಗಿಯವರು ಬಂದು ಪ್ರೈವೇಟ್ ಕಂಪನಿಯವರು ಬಂಡವಾಳ ಹಾಕಿದ್ರೆ ಒಂಚೂರು ಕಮ್ಮಿ ಸಿಗುತ್ತೆ. ಒಂದು ಪ್ರಾಜೆಕ್ಟ್ಗೆ ಗರಿಷ್ಠ 1,000 ಕೋಟಿ ರೂಪಾಯಿವರೆಗೂ ಆರ್ಥಿಕ ನೆರವು ಸಿಗುತ್ತೆ. ಹೀಗಾಗಿ ಇದನ್ನ ತಜ್ಞರು ಎನರ್ಜಿ ಸೆಕ್ಟರ್ನ ಬಹುದೊಡ್ಡ ಗೇಮ್ ಚೇಂಜರ್ ಆಗಬಹುದು ಸರಿಯಾಗಿ ಜಾರಿಗೆ ಬಂದ್ರೆ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ವರ್ಕ್ ಆಗುತ್ತೆ? ಇಲ್ಲಿ ನಿಮ್ಗೊಂದು ಡೌಟ್ ಬಂದಿರಬಹುದು. ಕಲ್ಲಿದ್ದಲು ಸುಟ್ಟು ಕರೆಂಟ್ ಉತ್ಪಾದಿಸುವುದು ಗೊತ್ತು, ಆದರೆ ಗ್ಯಾಸ್ನ ಹೇಗೆ ತಯಾರಿಸ್ತಾರೆ ಅಂತ ಇದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಲ್ಲಿದ್ದಲನ್ನ ತಗೊಂಡು ಹೋಗಿ ಗ್ಯಾಸಿಫೈಯರ್ ಅನ್ನೋ ರಿಯಾಕ್ಟರ್ ಒಳಗಡೆ ಹಾಕ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಹೈ ಟೆಂಪರೇಚರ್ ಮತ್ತೆ ಹೈ ಪ್ರೆಷರ್ ಇರುತ್ತೆ. ಅಲ್ಲಿ ರಿಯಾಕ್ಟರ್ ಒಳಗಡೆ ಕಲ್ಲಿದ್ದಲಿನೊಂದಿಗೆ ಸ್ವಲ್ಪವೇ ಆಮ್ಲಜನಕ ಮತ್ತು ಸ್ಟೀಮ್ ಹಬೆ ಇಂಜೆಕ್ಟ್ ಮಾಡ್ತಾರೆ. ಆಗ ಕಲ್ಲಿದ್ದಲಿನ ಒಳಗಿರೋ ಕಾರ್ಬನ್ ಅಂಶ ಆ ಹಬೆಯಲ್ಲಿರೋ ನೀರಿನೊಂದಿಗೆ ರಿಯಾಕ್ಟ್ ಆಗುತ್ತೆ. ಈ ರಿಯಾಕ್ಷನ್ ಆದಾಗ ಕಲ್ಲಿದ್ದಲು ತನ್ನ ಘನ ರೂಪದಿಂದ ಅನಿಲ ಆಗಿ ಬದಲಾಗುತ್ತೆ. ಹೀಗೆ ಕಲ್ಲಿದ್ದಲಾಗಿ ಹೊರಬರೋ ಆ ಪವರ್ಫುಲ್ ಗ್ಯಾಸ್ ಅನ್ನೇ ಸಿನ್ ಗ್ಯಾಸ್ ಅಥವಾ ಸಿಂಥೆಟಿಕ್ ಗ್ಯಾಸ್ ಅಂತ ಕರೀತಾರೆ. ಸರಿ, ಇದರಲ್ಲಿ ನಾವೇನ್ ಮಾಡೋಣ? ಟೀ ಮಾಡೋಕ್ಕಾಗತ್ತಾ? ಆಟೋ ಓಡಿಸೋಕ್ಕಾಗತ್ತಾ? ಮ್ಯಾಜಿಕ್ ಶುರುವಾಗೋದೇ ಇಲ್ಲಿಂದ. ಅದೇನು ಅಂತ ನೋಡೋ ಮುಂದೆ ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಸ್ನೇಹಿತರೆ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಫ್ಯಾಮಿಲಿಯ ಚಾನೆಲ್ ಮೆಂಬರ್ ಆಗ್ಬೋದು. ಎಲ್ಲ ವಿಶೇಷ ವಿಡಿಯೋಗಳು, ಮೆಂಬರ್ ಓನ್ಲಿ ವಿಡಿಯೋಸ್ ನೀವು ನೋಡೋಕೆ ಶುರು ಮಾಡ್ಬೋದು. ಜೊತೆಗೆ ಅದು ನೀವು ನಮ್ಮ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಖಂಡಿತ ಕನ್ಸಿಡರ್ ಮಾಡಿ. ಬನ್ನೀಗ ಕಂಟಿನ್ಯೂ ಮಾಡೋಣ. ಯೂರಿಯಾ, ಇಂಧನ, ಅಡುಗೆ ಅನಿಲ, ಒಂದೇ ಗ್ಯಾಸ್, ಹಲವು ಲಾಭ. ಈ ಸಿನ್ ಗ್ಯಾಸ್ ಅನ್ನೋದು ಎನರ್ಜಿ ಮತ್ತು ಕೆಮಿಕಲ್ ಇಂಡಸ್ಟ್ರಿಯ ಪ್ರಮುಖ ಕಚ್ಚಾ ವಸ್ತು. ಇದರ ಉಪಯೋಗ ಒಂದೆರಡಲ್ಲ. ಮೊದಲನೇದಾಗಿ ರಸಗೊಬ್ಬರ. ಸಿನ್ ಗ್ಯಾಸ್ನಲ್ಲಿರೋ ಕಾರ್ಬನ್ ಮೊನಾಕ್ಸೈಡ್ಗೆ ಸ್ವಲ್ಪ ಹಬೆ, ಸ್ಟೀಮ್ ಮಿಕ್ಸ್ ಮಾಡಿದ್ರೆ ನಮಗೆ ಶುದ್ಧವಾದ ಹೈಡ್ರೋಜನ್ ಸಿಗುತ್ತೆ. ಆಮೇಲೆ ವಾತಾವರಣದ ಗಾಳಿಯಿಂದ ನೈಟ್ರೋಜನ್ ಅನ್ನ ಬೇರ್ಪಡಿಸಿ ಈ ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಮಾಡಿಸ್ತಾರೆ. ಇದನ್ನ ಹ್ಯಾಬರ್ ಬಾಷ್ ಪ್ರಾಸೆಸ್ ಅಂತ ಕರೀತಾರೆ. ಇದರಿಂದ ನಮಗೆ ಅಮೋನಿಯಾ ಸಿಗುತ್ತೆ. ಆ ಅಮೋನಿಯಾಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸೇರಿಸಿದ್ರೆ ರೈತರು ಬಳಸೋ ಯೂರಿಯಾ ರಸಗೊಬ್ಬರ ರೆಡಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಮೆಥನಾಲ್. ಈ ಸಿನ್ ಗ್ಯಾಸ್ ನಲ್ಲಿರೋ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಅನ್ನ ಕ್ಯಾಟಲಿಸ್ಟ್ ಅಥವಾ ವೇಗವರ್ಧಕಗಳ ಸಹಾಯದಿಂದ ರಿಯಾಕ್ಟ್ ಮಾಡಿಸಿ ಮೆಥನಾಲ್ ತಯಾರಿಸ್ತಾರೆ. ಇದನ್ನ ಪೆಟ್ರೋಲ್ ಜೊತೆ ಬ್ಲೆಂಡ್ ಮಾಡಿ ಗಾಡಿ ಓಡಿಸಬಹುದು. ಇನ್ನು ಈ ಮೆಥನಾಲ್ ನಿಂದ ಡೈಮಿಥೈಲ್ ಈಥರ್ ಅನ್ನೋ ಗ್ಯಾಸ್ ಕೂಡ ತಯಾರಿಸಬಹುದು. ಇದು ನಮ್ಮ ಡೀಸೆಲ್ ಮತ್ತು LPGಗೆ ಬೆಸ್ಟ್ ಆಲ್ಟರ್ನೇಟಿವ್ ಆಗಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಕೃತಕ ಅನಿಲ SNG. ಸಿನ್ ಗ್ಯಾಸ್ ಅನ್ನ, ಸಿಂಥೆಟಿಕ್ ಗ್ಯಾಸ್ ಅನ್ನ ಮೆಥನೇಷನ್ ಪ್ರಕ್ರಿಯೆಗೆ ಒಳಪಡಿಸಿದ್ರೆ ಅದು ಸಿಂಥೆಟಿಕ್ ನ್ಯಾಚುರಲ್ ಗ್ಯಾಸ್ ಆಗುತ್ತೆ. ಇದನ್ನ ನೇರವಾಗಿ ದೊಡ್ಡ ಕೈಗಾರಿಕೆಗಳಿಗೆ ಮತ್ತು ನಮ್ಮ ಮನೆಗಳಿಗೆ ಪೈಪ್ಡ್ ಗ್ಯಾಸ್ ಆಗಿ ಪೂರೈಸಬಹುದು. ಸೇಮ್ PNG ಪೈಪ್ ನ್ಯಾಚುರಲ್ ಗ್ಯಾಸ್ ಇರುತ್ತಲ್ಲ, ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ. ನಾಲ್ಕನೇದು ಮತ್ತು ಬಹಳ ಮುಖ್ಯವಾದದ್ದು ಅಂದರೆ ಉಕ್ಕಿನ ಕೈಗಾರಿಕೆಗೆ ಬೇಕಾಗಿರೋದು. ನಮ್ಮ ಸ್ಟೀಲ್ ಫ್ಯಾಕ್ಟ್ರಿಗಳಲ್ಲಿ ಕಬ್ಬಿಣದ ಅದಿರಿನಿಂದ ಆಕ್ಸಿಜನ್ ರಿಮೂವ್ ಮಾಡೋಕೆ ಈ ಸಿನ್ ಗ್ಯಾಸನ್ನು ನೇರವಾಗಿ ಬಳಸ್ತಾರೆ. ಕಡೆದಾಗಿ ಹೈಡ್ರೋಜನ್ ಇಂಧನ.
ಭವಿಷ್ಯದ ಇಂಧನ ಅಂತಲೇ ಕರೆಯೋ ಹೈಡ್ರೋಜನ್ನ ಈ ಸಿನ್ ಗ್ಯಾಸ್ನಿಂದ ಪ್ರತ್ಯೇಕಿಸಿ ನೇರವಾಗಿ ಹೈಡ್ರೋಜನ್ ಫ್ಯೂಲ್ ಸೆಲ್ ವಾಹನಗಳಿಗೆ ಬಳಸ್ಬೋದು. ಹೀಗಾಗಿನೇ ಇದನ್ನ ಗೇಮ್ ಚೇಂಜರ್ ಅಂತ ಕರಿತಾ ಇರೋದು. ಡಾಲರ್ ಉಳಿತಾಯ, ಭಾರತಕ್ಕೆ ಕಲ್ಲಿದ್ದಲ ರಕ್ಷಾ ಕವಚ. ಯಾಕೊತ್ತಾ, ನಮ್ಮ ಹತ್ರ ಕಲ್ಲಿದ್ದಲು ಬೇಕಾದಷ್ಟಿದೆ. 400 ಬಿಲಿಯನ್ ಟನ್ ಕಲ್ಲಿದ್ದಲು ನಿಕ್ಷೇಪ ನಮ್ಮ ಹತ್ರ ಇದೆ. ಈಗಿನ ಕನ್ಸಂಪ್ಷನ್ ರೇಟ್ನಲ್ಲಿ ಹೋದರೆ ಒಂದು ಅಂದಾಜಿನ ಪ್ರಕಾರ ಮುಂದಿನ 50ರಿಂದ 60 ವರ್ಷಕ್ಕೆ ನಮ್ಮ ಹತ್ರ ಇರೋ ಕಲ್ಲಿದ್ದಲು ಆರಾಮಾಗಿ ಸಾಕಾಗತ್ತೆ. ಕ್ರೂಡ್ ಆಯಿಲ್ಗೆ ಕಂಪೇರ್ ಮಾಡಿದ್ರೆ ಕಲ್ಲಿದ್ದಲು ಕಾಸ್ಟ್ ಸ್ವಲ್ಪ ಕಮ್ಮಿ. ಇವತ್ತು ನಾವು ನಮ್ಮ ದೇಶಕ್ಕೆ ಬೇಕಾದ 82% ಕ್ರೂಡ್ ಆಯಿಲ್ ಅನ್ನ ಮತ್ತು 45% ನ್ಯಾಚುರಲ್ ಗ್ಯಾಸ್ ಅನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ತಿದ್ದೇವೆ. 2024-25ರಲ್ಲಿ 243 ಮಿಲಿಯನ್ ಟನ್ ಕ್ರೂಡ್ ಆಯಿಲ್ ಆಮದು ಮಾಡ್ಕೊಳ್ಳೋಕೆ ನಾವು ಕೊಟ್ಟಿರೋ ದುಡ್ಡು $137 ಬಿಲಿಯನ್. ರೂಪಾಯಿ ಲೆಕ್ಕದಲ್ಲಿ ಹತ್ತತ್ರ 13 ಲಕ್ಷ ಕೋಟಿ ರೂಪಾಯಿ. ಇದೇ ರೀತಿ LNG ತರಿಸೋಕೆ $14 ಬಿಲಿಯನ್. ಕೃಷಿ ವಿಚಾರಕ್ಕೆ ಬಂದರೆ ಸ್ನೇಹಿತರೆ, ವರ್ಷಕ್ಕೆ 5.6 ಮಿಲಿಯನ್ ಟನ್ ಯೂರಿಯಾ ವಿದೇಶಗಳಿಂದ ಆಮದು ಮಾಡ್ಕೊಳ್ತೇವೆ. ಒಟ್ಟಾರೆ 177 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ವಿದೇಶಗಳಿಂದ ಇಂಪೋರ್ಟ್ ಆಗುತ್ತೆ. ಹೀಗಾಗಿ ನಮಗಿರೋ ಈ ಡಿಪೆಂಡೆನ್ಸಿಯನ್ನ ಸ್ವಲ್ಪನಾದರೂ ಕಮ್ಮಿ ಮಾಡ್ತಾ ಬರಬೇಕು ಅಂತ ಹೇಳಿದ್ರೆ ಕಲ್ಲಿದ್ದಲಲ್ಲೇ ಮೆಥನಾಲ್, ಯೂರಿಯಾ, ಗ್ಯಾಸ್ ಮಾಡ್ಕೊಳ್ಳೋಕೆ ನಾವು ಒಂದಷ್ಟು ಸಾಧ್ಯ ಆಯಿತು ಅಂದ್ರೆ ಆ ಮಟ್ಟಿಗೆ ನಮ್ಮಲ್ಲಿ ದುಡ್ಡು ಉಳಿಯುತ್ತೆ. ಸರಿ, ಇದರಿಂದ ಪರಿಸರಕ್ಕೆ ಏನು ಆಗಲ್ವಾ? ಹಾಗಾದ್ರೆ ಕಲ್ಲಿದ್ದಲಲ್ವಾ, ಇದನ್ನ ಸುಡಲ್ವಾ, ಏನಾಗಲ್ವಾ ಅಂತ ನೀವು ಕೇಳ್ಬೋದು ಇಲ್ಲಿ. ಆದರೆ ಡೈರೆಕ್ಟಾಗಿ ಸುಡೋದಕ್ಕೂ ಈ ಗ್ಯಾಸಿಫಿಕೇಶನ್ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಆಗಲೇ ಹೇಳಿದ ಹಾಗೆ ಕಲ್ಲಿದ್ದಲನ್ನು ಸುಡಲ್ಲ, ಬದಲಾಗಿ ಕರಗಿಸ್ತಾರೆ. ಹೀಗಾಗಿ ವಾತಾವರಣಕ್ಕೆ ಸೇರೋ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಪಾರ್ಟಿಕ್ಯುಲೇಟ್ ಮ್ಯಾಟರ್ನಂಥ ವಿಷಕಾರಿ ಅಂಶಗಳು ತುಂಬ ಕಮ್ಮಿ ಆಗುತ್ತೆ. ಆದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಮಾತ್ರ ಇದ್ದೇ ಇರುತ್ತೆ. ಅದಕ್ಕಾಗಿಯೇ ಸರ್ಕಾರ ಇಲ್ಲಿ CCUS, ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಆ್ಯಂಡ್ ಸ್ಟೋರೇಜ್ ಅನ್ನೋ ಟೆಕ್ನಾಲಜಿ ಅಳವಡಿಸ್ಕೊಳ್ಳೋಕೆ ಪ್ಲಾನ್ ಮಾಡಿದೆ. ಈ ಗ್ಯಾಸಿಫಿಕೇಶನ್ ಪ್ರಾಸೆಸ್ನಲ್ಲಿ ಬರೋ ಕಾರ್ಬನ್ ಡೈಆಕ್ಸೈಡ್ನ ಫ್ಯಾಕ್ಟ್ರಿಯಲ್ಲೇ ಅರೆಸ್ಟ್ ಮಾಡಲಾಗುತ್ತೆ, ಬಂಧಿಸಲಾಗುತ್ತೆ, ಕ್ಯಾಪ್ಚರ್ ಮಾಡಿ ಕಂಪ್ರೆಸ್ ಮಾಡ್ತಾರೆ. ಆಮೇಲೆ ಇದನ್ನು ಬೇರೆ ಕೆಮಿಕಲ್ ಫ್ಯಾಕ್ಟ್ರಿಗಳಿಗೆ ಕಳಿಸ್ಬೋದು, ಇಲ್ಲಾಂದರೆ ಭೂಮಿಯ ಆಳದಲ್ಲಿ ಸ್ಟೋರ್ ಮಾಡ್ಬೋದು. ಹೀಗಾಗಿ 2070ರ ಭಾರತದ ನೆಟ್ ಝೀರೋ ಟಾರ್ಗೆಟ್ಗೆ ಇದರಿಂದ ಯಾವುದೇ ಸಮಸ್ಯೆ ಆಗಲ್ಲ ಅನ್ನೋದು ಎಕ್ಸ್ಪರ್ಟ್ಸ್ ಅಭಿಮತ. 37,000 ಕೋಟಿ ಯಾಕೆ? ಎಸ್, ಇಷ್ಟೊಂದು ಟೆಕ್ನಾಲಜಿ ಇದೆ, ಲಾಭ ಇದೆ ಅಂದಮೇಲೆ ಕಲ್ಲಿದ್ದಲಿಂದ ಇಷ್ಟೆಲ್ಲ ಮಾಡ್ಬೋದು ಅಂತ ಆದರೆ ಪ್ರೈವೇಟ್ನವ್ರು ಬಿಡ್ತಾರ? ಪಟ್ಟಂತ ಫ್ಯಾಕ್ಟ್ರಿ ಹಾಕೊಂಡು ದುಡ್ಡು ಮಾಡ್ತಾ ಇದ್ರಲ್ವಾ ಅಂತ ನೀವು ಕೇಳ್ಬೋದು. 37,000 ಕೋಟಿ ರೂಪಾಯಿ ಸರ್ಕಾರ ಕೊಡ್ತೀವಿ, ಬನ್ನಿ ಅಂತ ಕರೆಯೋಂಥ ಅವಶ್ಯಕತೆ ಏನಿದೆ ಅಂಥೇಳಿ. ಇದರ ದೊಡ್ಡ ಪ್ರಾಬ್ಲಮ್ ಅಂದರೆ ನಮ್ಮ ಕಲ್ಲಿದ್ದಲಿನ ಗುಣಮಟ್ಟ ಸ್ನೇಹಿತರೆ. ನಮ್ಮಲ್ಲಿ ಕಲ್ಲಿದ್ದಲು ಹೆವಿ ಇದೆ, ನಿಮಗೆ ಆವಾಗಲೇ ಹೇಳಿದ್ವಿ ನಾವು ಅಲ್ವಾ. ಆದರೆ ಅಮೆರಿಕ, ಆಸ್ಟ್ರೇಲಿಯಾ ಅಥವಾ ಚೈನಾದ ಕಲ್ಲಿದ್ದಲು ನಮ್ಮ ಕಲ್ಲಿದ್ದಲು ಕಂಪೇರ್ ಮಾಡಿದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ನಮ್ಮ ಕಲ್ಲಿದ್ದಲಲ್ಲಿ ಬೂದಿ ಅಂಶ, ಆ್ಯಶ್ ಕಾಂಟೆಂಟ್ ಜಾಸ್ತಿ ಇದೆ. ಸುಮಾರು 30ರಿಂದ 45% ಬರೀ ಬೂದಿ ಇರುತ್ತೆ. ಪಾಶ್ಚಿಮಾತ್ಯ ರಾಷ್ಟ್ರಗಳ ಲೋ ಆ್ಯಶ್ ಮಷಿನ್ಗಳನ್ನು ತಂದು ನಮ್ಮಲ್ಲಿ ಕಲ್ಲಿದ್ದಲು ಹಾಕಿದ್ರೆ ಒಳಗೆಲ್ಲ ಕಟ್ಕೊಂಡ್ಬಿಡುತ್ತೆ, ಸ್ಲ್ಯಾಗ್ ಆಗಿ ಮಷಿನ್ ಕೆಟ್ಟು ನಿಂತ್ಕೊಂಡ್ಬಿಡುತ್ತೆ. ದೊಡ್ಡ ಪ್ರಮಾಣದ ಬೂದಿ ಇರೋ ಕಲ್ಲಿದ್ದಲನ್ನು ಗ್ಯಾಸಿಫೈ ಮಾಡೋದು ಬಹಳ ಕಷ್ಟದ ಕೆಲಸ. ಇದಕ್ಕಾಗಿ ನಮಗೆ ನಮ್ಮದೇ ಆದ ಕಸ್ಟಮೈಸ್ ದೇಸಿ ಟೆಕ್ನಾಲಜಿ ಬೇಕು. ಅದನ್ನೇ ಫ್ಲೂಯಿಡೈಸ್ಡ್ ಬೆಡ್ ಗ್ಯಾಸಿಫಿಕೇಷನ್ ಅಂತ ಕರೀತಾರೆ. ಇದನ್ನು ಅಳವಡಿಸ್ಕೊಳ್ಳೋಕೆ ಈಗೇನು ಸಾವಿರಾರು ಕೋಟಿ ರೂಪಾಯಿ ಕ್ಯಾಪಿಟಲ್ ಬೇಕು. ಆ ರಿಸ್ಕ್ ಕವರ್ ಮಾಡೋಕೆ ಸರ್ಕಾರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಮಾಡೋಕೆ ಬರ್ತಾ ಇದೆ. ಈಗ ಆಲ್ರೆಡಿ BHEL ಮತ್ತು ಕೋಲ್ ಇಂಡಿಯಾ ಸೇರಿ 2024ರ ಮೇ ತಿಂಗಳಲ್ಲೇ ಭಾರತ್ ಕೋಲ್ ಗ್ಯಾಸಿಫಿಕೇಷನ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್ ಅಂತ ಹೊಸ ಕಂಪನಿಯನ್ನು ಹುಟ್ಟುಹಾಕಿದ್ದಾರೆ. 11,782 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೋನಿಯಂ ನೈಟ್ರೇಟ್ ಪ್ಲ್ಯಾಂಟ್ ಶುರುವಾಗ್ತಿದೆ. ಹಾಗೆ ಒಡಿಶಾದ ತಾಲ್ಚೇರ್ನಲ್ಲಿ 12.7 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಉತ್ಪಾದನೆ ಮಾಡೋ ಬೃಹತ್ ಕೋಲ್ ಟು ಫರ್ಟಿಲೈಸರ್ ಪ್ಲ್ಯಾಂಟ್ ತಯಾರಾಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸರ್ಕಾರದ ಕೋಲ್ ಗ್ಯಾಸಿಫಿಕೇಷನ್ ಅಂದರೆ ಕಲ್ಲಿದ್ದಲನ್ನು ಅನಿಲ ಮಾಡೋ ಈ ಯೋಜನೆಯ ಮಹತ್ವಾಕಾಂಕ್ಷಿ ಯೋಜನೆ ಇದು. ಇದ್ರ ಬಗ್ಗೆ ನಿಮಗೆ ಡೀಟೇಲನ್ನು ನೀಡುವಂಥ ಪ್ರಯತ್ನ. ನಿಮಗೇನಿಸುತ್ತೆ ಸರ್ಕಾರದ ಪ್ಲಾನ್ ಬಗ್ಗೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ ಆಗಿ ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತೆ ಸಿಗೋಣ ಸ್ನೇಹಿತರೆ, ನಮಸ್ಕಾರ.